ಮನುಷ್ಯನಂತೆ ಯೋಚಿಸಿದ ಯಂತ್ರ. ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಬುದ್ಧಿವಂತ ಹುಡುಗನಿದ್ದ. ಅವನಿಗೆ ವಿಜ್ಞಾನ ಮತ್ತು ಕಂಪ್ಯೂಟರ್ಗಳ ಮೇಲೆ ತುಂಬಾ ಆಸಕ್ತಿ. ಒಂದು ದಿನ ಅವನು ಹಳೆಯ ಕಂಪ್ಯೂಟರ್ ಭಾಗಗಳನ್ನು ಬಳಸಿ ಒಂದು ಸಣ್ಣ ಎಐ ರೋಬೋಟ್ ತಯಾರಿಸಿದ. ಆ ರೋಬೋಟ್ಗೆ ಅವನು ಚಿಂತನ್ ಎಂದು ಹೆಸರು ಇಟ್ಟ. ಚಿಂತನ್ ಸಾಮಾನ್ಯ ರೋಬೋಟ್ ಅಲ್ಲ, ಅದು ಜನರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿತ್ತು, ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿತ್ತು ಮತ್ತು ಹೊಸ ವಿಷಯಗಳನ್ನು ಕಲಿಯುತ್ತಿತ್ತು. ಅರ್ಜುನ್ ಪ್ರತಿದಿನ ಅದಕ್ಕೆ ಹೊಸ ಮಾಹಿತಿ ಕಲಿಸುತ್ತಿದ್ದ. ಕೆಲವು ದಿನಗಳಲ್ಲಿ ಚಿಂತನ್ ಹಳ್ಳಿಯ ಮಕ್ಕಳಿಗೆ ಪಾಠ ಹೇಳಲು ಶುರು ಮಾಡಿತು. ಮಕ್ಕಳು ಅದನ್ನು ತುಂಬಾ ಇಷ್ಟಪಟ್ರು. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಸಮಸ್ಯೆ ಉಂಟಾಯಿತು. ಹಳ್ಳಿಯ ನೀರಿನ ಟ್ಯಾಂಕ್ ಹಾನಿಯಾಗಿತ್ತು. ಯಾರಿಗೂ ಸಮಸ್ಯೆ ಹೇಗೆ ಪರಿಹರಿಸಬೇಕು ಗೊತ್ತಿರಲಿಲ್ಲ. ಆಗ ಅರ್ಜುನ್ ಮತ್ತು ಚಿಂತನ್ ಸೇರಿ ಟ್ಯಾಂಕ್ ಪರೀಕ್ಷಿಸಿದರು. ಚಿಂತನ್ ತನ್ನ ಲೆಕ್ಕಾಚಾರ ಬಳಸಿ ಯಾವ ಭಾಗ ಹಾನಿಯಾಗಿದೆ ಎಂದು ಕಂಡುಹಿಡಿತು. ಹಳ್ಳಿಯ ಜನರು ಅದನ್ನು ಸರಿಪಡಿಸಿದರು. ಮತ್ತೆ ಹಳ್ಳಿಗೆ ನೀರು ಬಂದಿತು. ಅದಾದ ಮೇಲೆ ಹಳ್ಳಿಯ ಜನರು ಎಐನ ಮಹತ್ವವನ್ನು ಅರ್ಥಮಾಡಿಕೊಂಡರು. ಆದರೆ ಅರ್ಜುನ್ ಎಲ್ಲರಿಗೂ ಹೇಳಿದ, ಎಐ ನಮಗೆ ಸಹಾಯ ಮಾಡಲು ಬಂದಿದೆ, ಆದರೆ ನಾವು ಸರಿಯಾದ ರೀತಿಯಲ್ಲಿ ಬಳಸಬೇಕು. ಎಲ್ಲರೂ ಅದನ್ನು ಒಪ್ಪಿದರು. ಚಿಂತನ್ ಹಳ್ಳಿಯಲ್ಲಿ ಮಕ್ಕಳಿಗೆ ಓದಲು, ರೈತರಿಗೆ ಹವಾಮಾನ ಮಾಹಿತಿ ನೀಡಲು ಮತ್ತು ಹಿರಿಯರಿಗೆ ಆರೋಗ್ಯ ಸಲಹೆ ನೀಡಲು ಸಹಾಯ ಮಾಡತೊಡಗಿತು. ಹಳ್ಳಿ ನಿಧಾನವಾಗಿ ಅಭಿವೃದ್ಧಿಯಾಗತೊಡಗಿತು. ಈ ಕಥೆಯ ಪಾಠ ಏನೆಂದರೆ, ತಂತ್ರಜ್ಞಾನ ಸರಿಯಾಗಿ ಬಳಸಿದರೆ ನಮ್ಮ ಜೀವನವನ್ನು ಸುಧಾರಿಸುತ್ತದೆ, ಆದರೆ ಅದನ್ನು ಜವಾಬ್ದಾರಿಯಿಂದ ಬಳಸಬೇಕು. ಅರ್ಜುನ್ ಮತ್ತು ಚಿಂತನ್ ಸ್ನೇಹವು ಎಲ್ಲರಿಗೂ ಹೊಸ ಭವಿಷ್ಯ ತೋರಿಸಿತು. ಹಳ್ಳಿಯ ಜನರು ಈಗ ಎಐ ಜೊತೆಗೂಡಿ ಹೊಸ ಕನಸುಗಳನ್ನು ಕಟ್ಟಲು ಶುರು ಮಾಡಿದರು.